ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಇವತ್ತು ಫಂಕ್ಷನ್ ಇದ್ದು ಡೇ ಅಂದರೆ ಸೀಮಂತ ಇದೆಯಲ್ವಾ, ಅದರದ್ದು ದಿವಸ ಇವತ್ತು. ಸೊ ಡೆಕೋರೇಷನ್ಸ್ ಮಾಡೋ ಎಲ್ಲ ಬಂದಿದ್ದಾರೆ, ಡೆಕೋರೇಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ನನಗೆ ಕರೆಕ್ಟ್ ಟೈಮ್ಗೆ ವ್ಲಾಗ್ ಹಾಕೋದಕ್ಕೆ ಆಗ್ತಾ ಇಲ್ಲ, ಮಿಸ್ ಆಗ್ತಾ ಇದೆ. ನಾನು ಮಿಸ್ ಮಾಡಲ್ಲ ಅಂದ್ಕೊಂಡಿದ್ದೆ, ಒಂದು ದಿವಸನೂ ವ್ಲಾಗ್ ಮಿಸ್ ಮಾಡಲ್ಲ ಅಂತೇಳಿ. ಬಟ್ ಇಲ್ಲಿಗೆ ಬಂದಾದ್ಮೇಲೆ ಏನಾಯ್ತಂದರೆ, ನಾನು ಅದೇ ಹೇಳ್ತೀವಲ್ವ, ನಾವು ಅಂದ್ಕೊಂಡಿರೋ ಥರ ಏನೂ ಆಗಲ್ಲ. ನಾನು ವ್ಲಾಗ್ ಮಿಸ್ ಮಾಡಲ್ಲ ಅಂದ್ಕೊಂಡಿದ್ದೆ, ಬಟ್ ಮಿಸ್ ಆಯಿತು. ವಿಡಿಯೋ ಅಪ್ಲೋಡ್ ಮಾಡೋದನ್ನು ಲೇಟ್ ಆಗ್ತಾ ಇದೆ, ಟೈಮಿಗೆ ವ್ಲಾಗನ್ನು ಬರ್ತಾ ಇಲ್ಲ. ಬೆಳಿಗ್ಗೆ ಅಪ್ಲೋಡ್ ಮಾಡೋದಕ್ಕೆ ಇಟ್ಟರೆ ಸಂಜೆ ಆಗ್ತಾ ಇದೆ, ಅದನ್ನು ಸ್ವಲ್ಪ ದೂರ ಹೋಗಿನೇ ಮಾಡಬೇಕು. ಯಾಕಂದರೆ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಇದೆ. ಕರೆಂಟ್ ಇಲ್ಲ ಅಂದರೆ ಅಲ್ಲ, ನೆಟ್ವರ್ಕೇ ಸಿಗಲ್ಲ. ಸೊ ಹಾಗಾಗಿ ತುಂಬಾ ಲೇಟ್ ಆಗ್ತಾ ಇದೆ ಬ್ಲಾಗ್ ಹಾಕೋದು. ಹಾಗೆಯೇ ನಿನ್ನೇನು ಬ್ಲಾಗ್ ಹಾಕಿಲ್ಲ ನಾನು. ಇವತ್ತು ಹಾಕೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಇಡ್ತೀನಿ, ಬಟ್ ಯಾವಾಗ ಅಪ್ಲೋಡ್ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಆ ಥರ ಆಗ್ತಾ ಇದೆ. ನನಗೆ ಇಲ್ಲಿ ತುಂಬಾ ಇಶ್ಯೂಸ್ ಆಗ್ತಾ ಇದೆ. ಇಲ್ಲಿ ಜಾಸ್ತಿ ಅಂದರೆ ಇದೊಂಥರ ಮಲೆನಾಡ್ತಾರಲ್ವಾ, ಇಲ್ಲಿ ಜಾಸ್ತಿ ಏನಂದರೆ ಕರೆಂಟ್ ಹೋದರೆ 2-3 ದಿವಸ ಕರೆಂಟ್ ಬರಲ್ಲ. ಬಟ್ ಇನ್ವರ್ಟರ್ ಇರಲ್ಲ ಅಂತ ಇಲ್ಲ, ಬಟ್ ಅದು ನೆಟ್ವರ್ಕ್ ಸಿಗಲ್ಲ ಕರೆಂಟ್ ಇಲ್ಲ ಅಂದರೆ. ಸೊ ಹಾಗಾಗಿ ಇವಾಗ ನಾವು ರೆಡಿ ಆಗಿದ್ದೀವಿ, ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಫಂಕ್ಷನ್ಸ್ಗೆ. ಹಾಗೇನಿಲ್ಲ, ಅಡುಗೆ ಎಲ್ಲ ಆಗ್ತಾ ಇತ್ತು. ಒಟ್ಟಿನಲ್ಲಿ ಇಲ್ಲಿದು ಫಂಕ್ಷನ್ ಇದೆಯಲ್ವ, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏನು ಇಲ್ಲಿದು ರಿಚುವಲ್ಸ್ ಇದೆಲ್ಲ ಒಂಥರ ಬೇರೆ. ನಮ್ಮ ಮಂಗಳೂರಿಗೂ ಇಲ್ಲಿಗೂ ಕಂಪೇರ್ ಮಾಡಿದರೆ ತುಂಬಾ ಚೇಂಜಸ್ ಇರುತ್ತೆ ಇಲ್ಲಿ. ಸೊ ಇಲ್ಲೆಲ್ಲ ಅಡುಗೆನ ಇಲ್ಲಿ ಜಾಸ್ತಿ ಹುಡುಗನ ಮನೆಯಲ್ಲಿ ಜಾಸ್ತಿಯಾಗಿ ಮಾಡಿಲ್ಲ, ಅಂದರೆ ಹುಡುಗಿನ ಮನೆಯಿಂದ ಬರ್ತಾರೆ ಎಲ್ಲನೂ ಹುಡುಗಿ ಮನೆಯಿಂದನೇ ಬರೋದು. ಆದ್ರೂ ಇವರು ಸ್ವಲ್ಪ ಮಾಡಿದ್ದಾರೆ, ಬಿರಿಯಾನಿ, ಕಬಾಬ್, ಕಚಂಬರ್, ಸ್ವೀಟ್ಸ್ ಈ ಥರ ಎಲ್ಲ ಮಾಡಿದ್ದಾರೆ. ಬಟ್ ಬಾಕಿ ಇರೋದು ಐಟಮ್ಸ್ಗಳೆಲ್ಲ ಅವರೇ ಬರ್ತಾರೆ ಬರುವಾಗ. ನನಗಿಲ್ಲಿ ವಾಯ್ಸ್ ಆಗುವಾಗಲೂ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಅಂದರೆ ಮನೇಲಿ ತುಂಬ ಜನ ಇದ್ದಾರೆ. ಹಾಗೇನೇ ಇಲ್ಲಿ ಹೊರಗಡೆ ಬಂದು ಹಾಕೋಣಂದ್ರೆ ಹೊರಗಡೆನೂ ತುಂಬ ನಾಯ್ಸಸ್ ಎಲ್ಲ ಆಗ್ತಾ ಇದೆ, ಎಲ್ಲರೂ ಮಾತಾಡೋದು ಈ ಥರ ಎಲ್ಲ ಆಗ್ತಾ ಇದೆ. ಸೊ ಇವಾಗ ಹುಡುಗಿ ಮನೆಯವ್ರು ಬಂದಿದ್ದಾರೆ ನೋಡಿ, ಇದೆಲ್ಲ ಅವ್ರು ತಗೊಬಂದಿರೋದು ಎಲ್ಲನೂ ರೆಡಿ ಮಾಡಿ ಪ್ಯಾಕ್ ಮಾಡಿ ತಗೊಬಂದಿದ್ದಾರೆ. ಇವಾಗ ಅದನ್ನು ಹೊರಗಡೆ ಇಟ್ಟು ಹುಡುಗಿ ಕೈಯಿಂದನೇ ಅದನ್ನು ಓಪನ್ ಮಾಡಿಸ್ತಾರಂತೆ. ಸೊ ಅದನ್ನು ತೋರಿಸ್ತೀನಿ ನಾನು ನಿಮಗೆ. ನಾನು ಯಾವಾಗಲೂ ಸಿಂಪಲ್ ಆಗಿರೋ ಬಟ್ಟೆನೇ ಹಾಕೋದು, ಜಾಸ್ತಿಯಾಗಿ ಇಲ್ಲಿಗೆ ಬರುವಾಗ ಸಿಂಪಲ್ ಆಗಿನೇ ಹಾಕೋದು. ಬಟ್ ಯಾವಾಗಲೂ ಇವರಿಗೆ ನನ್ನ ಕಡೆಯಿಂದ ಒಂದೇ ಒಂದು ಏನು ಪ್ರಾಬ್ಲಮ್ ಅಂದರೆ, ನನ್ನ ಕಡೆಯಿಂದ ಒಂದೇ ಒಂದು ಏನು ಅವರಿಗೆ ಏನು ಹೇಳೋದು ಅದಕ್ಕೆ, ನೀನು ಈ ಥರ ಸಿಂಪಲ್ ಹಾಕ್ತೀಯ ಅಂತೇಳಿ, ಅದಕ್ಕೋಸ್ಕರ ನಾನು ಈ ಸಲ ಸ್ವಲ್ಪ ಗ್ರ್ಯಾಂಡ್ ಆಗಿ ತಗೊಬಂದಿರೋದು ಬಟ್ಟೆ. ಹಾಗಾಗಿ ನನಗೆ ಯಾವಾಗ ಒಂದ್ಸಲ ಬಿಚ್ಚಿಲ್ಲ ಅಂತೇಳಿ ಆಗ್ತಾ ಇತ್ತು ಬಟ್ಟೆ. ಹಾಗೇನೆ ಇಲ್ಲಿ ನೋಡಿ, ಅವರು ತಗೊಬಂದಿರೋದನ್ನ ಹುಡುಗಿ ಕೈಯಿಂದನೇ ಎಲ್ಲ ಅದರದ್ದು ಕಟ್ಟಿಗೆಲ್ಲ ಅದು ಓಪನ್ ಮಾಡಿಸ್ತಾರೆ. ನಂತರ ಎಲ್ಲ ತೆಗೆದು ಅವ್ರ ಪ್ಲೇಟಿಗೆ ಅವರೇ ಹಾಕಿ ಒಂದು ಸ್ವಲ್ಪ ಎಲ್ಲದ್ರದ್ದು ಫಸ್ಟಿಗೆ ಟೇಸ್ಟ್ ಅವರೇ ನೋಡಬೇಕು, ಹುಡುಗಿನೇ. ನಂತರ ಬೇರೆಯವ್ರಿಗೆ ಎಲ್ರಿಗೂ ಅವರು ಹಂಚ್ತಾರೆ. ಸೊ ಅದೇ ಥರ ಆಗ್ತಾ ಇದ್ದಿಲ್ಲ, ಎಲ್ಲನೂ ಅವರೇ ಮಾಡ್ಕೊಂಡು ಬಂದಿದ್ದು. ತುಂಬ ಥರದ್ದು ಸ್ವೀಟ್ಸು, ಆಮೇಲೆ ಕಬಾಬ್ಸ್, ಶೀಖ್ ಕಬಾಬ್ ಇದೆಲ್ಲ ಇದೆಯಲ್ವಾ, ಮೊಟ್ಟೆದು, ಈ ಥರದೆಲ್ಲ ತುಂಬ ಐಟಮ್ಸ್ ಎಲ್ಲ ಅವರೇ ತಗೊಬಂದಿದ್ರು ಎಲ್ಲ ಮಾಡಿಕೊಂಡು. ಬಿರಿಯಾನಿನೂ ತಗೊಬಂದಿದ್ರು, ಆದರೂ ನಾವಿಲ್ಲಿ ಬಿರಿಯಾನಿ ಮಾಡಿದ್ರಿ ಇವರು. ಗುಲಾಬ್ ಜಾಮೂನು, ಆಮೇಲೆ ಒಂದು ದಮ್ಕಿ ಸೇವಿ ಅಂತ ಹೇಳ್ತಾರೆ, ಅದು ಮಾಡಿ ತಗೊಬಂದಿದ್ರು. ಚೈನಾ ಗ್ರಾಸ್ ಇದೊಂದು ಸ್ವೀಟ್ಸ್ ತಗೊಬಂದಿದ್ರು, ರವೆ ಉಂಡೆ ಎಲ್ಲ ಮನೇಲಿ ಮಾಡಿರೋದು. ಒಂದೂ ಏನು ಹೊರಗಡೆಯಿಂದ ತಗೊಬಂದಿರೋದಲ್ಲ, ಎಲ್ಲ ಮನೆಯಲ್ಲೇ ಮಾಡಿರೋದು. ನಮ್ಮ ಮಂಗಳೂರು ಕಡೆ ಅಂದರೆ ಎಲ್ಲ ಸ್ವೀಟ್ಸ್ ಹೊರಗಡೆಯಿಂದ ತಗೊಬರೋದು. ಬಟ್ ಇವರು ಹೊರಗಡೆಯಿಂದ ಏನು ತಗೊಬರಲ್ಲ, ಅವರಾಗಿನೇ ಮನೆಯಲ್ಲೇ ರೆಡಿ ಮಾಡಿ ತಗೊಬರೋದು. ಸೊ ಇದೆಯಲ್ವ, ಈ ದಮ್ಕಿ ಸೇವಿಯ ತುಂಬಾ ಟೇಸ್ಟ್ ಆಗುತ್ತೆ. ಇದು ತುಂಬ ಡ್ರೈ ಫ್ರೂಟ್ಸ್ ಹಾಕಿರ್ತಾರೆ, ಕೊಬ್ಬರಿ ಹಾಕಿರ್ತಾರೆ. ಇದನ್ನು ಏನು ಮಾಡೋದು ಅಂದರೆ ಒಂದು ದಮ್ಮಲ್ಲಿ ಬೇಯಿಸೋದು, ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ನನಗೆ ಈ ಕಡೆ ಫಂಕ್ಷನ್ಸ್ ಇದು ತುಂಬ ಇಷ್ಟ ಆಗೋದು ಅಂದರೆ ಈ ಮಿಠ ಇದೆಯಲ್ಲ, ಮಿಠ ಅಂತ ಹೇಳ್ತಾರೆ, ಸ್ವೀಟ್ಸ್ ತುಂಬಾ ಚೆನ್ನಾಗಾಗುತ್ತೆ ಇದು. ಹಾಗೆ ನೋಡಿ, ಇದು ಹುಡುಗಿ ಮನೆಯಿಂದ ತಗೊಬಂದಿರೋದು ಚೈನಾ ಗ್ರಾಸಿಂದ ಮಾಡಿರುವಂತಹ ಸ್ವೀಟ್ಸ್, ಒಂದು ಹಾರ್ಟ್ ಶೇಪಲ್ಲಿ ಮಾಡಿದ್ರು. ಹಾಗೆ ಇವಾಗ ಎಲ್ಲರೂ ಊಟ ಮಾಡೋದಕ್ಕೆ ಕೂತಿದ್ದೀವಿ.
ನನಗೆ ಬೇರೆ ಏನು ಬೇಕಾಗಿಲ್ಲ, ನನಗೆ ಬಿರಿಯಾನಿ ಮಾತ್ರ ಸಾಕು. ಯಾಕಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಬಿರಿಯಾನಿ. ಹಾಗೇನೆ ಫಂಕ್ಷನ್ ಮಧ್ಯದಲ್ಲಿ ಈ ಥರ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದಿಲ್ಲ. ನಮ್ಮದು ಹಸ್ಬೆಂಡಿದು ಅದೇ ಅಕ್ಕನ ಸೊಸೆ ಇದ್ದಾರಲ್ಲ, ದೊಡ್ಡ ಸೊಸೆ ಇದ್ದಾರಲ್ವ, ಅವ್ರದ್ದು ಮಗುಗೆ ತುಂಬಾ ಹುಷಾರಿಲ್ಲದೆ ಆಯಿತು. ಜ್ವರ ಬಂದು ಫುಲ್ಲು ಸುಸ್ತಾಗಿಬಿಟ್ಟಿತ್ತು. ಅವತ್ತು ನೈಟೇ ಜ್ವರ ಬಂದು ಸುಸ್ತಾಗಿಬಿಟ್ಟಿತ್ತು. ಬಟ್ ಸ್ವಲ್ಪ ಹೊತ್ತಿಗೆ ಕಮ್ಮಿ ಆಯಿತು ಮೆಡಿಸಿನ್ಸ್ ಆದಮೇಲೆ. ನಂತರ ಬೆಳಿಗ್ಗೆಲ್ಲ ಮಾಷೆಲ್ಲ ಚೆನ್ನಾಗೇ ಇತ್ತು. ನಂತರ ಮಧ್ಯಾಹ್ನ ಆಗುವಾಗ ವಾಪಸ್ ಸ್ಟಾರ್ಟ್ ಆಯಿತು. ನಮಗೆ ಫಂಕ್ಷನನ್ನು ಅರ್ಧದಲ್ಲೇ ಬಿಟ್ಟು ಹೋಗಬೇಕಾಗಾಯಿತು. ಯಾಕೆಂದರೆ ಫಂಕ್ಷನ್ಗಿಂತ ಇಂಪಾರ್ಟೆಂಟ್ ಮಗು ಅಲ್ವಾ. ಸೊ ಹಾಗಾಗಿ ಇವಾಗ ನಾವೆಲ್ಲ ಹಾಸ್ಪಿಟಲ್ ಹೋಗ್ತಾ ಇದ್ದೀವಿ. ಅಂದರೆ ಕೆಲವರಲ್ಲಿದ್ದರು, ಅಂದರೆ ಡಾಕ್ಟ್ರು ಕಾಲ್ ಮಾಡಿದ್ಮೇಲೆ ಅವರು ನನಗೆ ಗೌರ್ಮೆಂಟ್ ಹಾಸ್ಪಿಟಲ್ ಇದ್ದೀನಿ, ಅಲ್ಲಿಗೆ ಬನ್ನಿ, ಅಲ್ಲಿ ನಾನು ಬರ್ಕೊಡ್ತೀನಿ. ನಂತರ ಅವರು ನಾರ್ಮಲ್ ಆಗಿ ಹೋಗುವಂತಹ ಹಾಸ್ಪಿಟಲ್ ಇದೆ, ಮಣಿ ಹಾಸ್ಪಿಟಲ್ ಅಂತೇಳಿ. ಸೊ ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋಗಿ ಫಸ್ಟಿಗೆ ICU ಹಾಕಿದ್ರು. ಯಾಕೆಂದರೆ ತುಂಬ ಸುಸ್ತಾಗ್ಬಿಟ್ಟಿದೆ. ಮಗು ಆಟ ಆಡ್ತಾ ಇತ್ತು, ನಮ್ಗೆ ಗೊತ್ತಾಗಿಲ್ಲ, ಆಟ ಆಡ್ತಾ ಇತ್ತು. ಬಟ್ ಅದು ಒಳಗಡೆಯಿಂದ ಅದಕ್ಕೆ ಸುಸ್ತಾಗ್ತಾ ಇತ್ತು, ಆ ಥರ ಆಗ್ತಾ ಇತ್ತು. ಯಾಕೆಂದರೆ ರಾತ್ರಿ ಎಲ್ಲ ಹುಷಾರಿತ್ತಿಲ್ವಲ್ಲ, ಹಾಗಾಗಿ ನಾವು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿರೋದು. ಒಂದು ಸಂಜೆ ಆಗುವಾಗ ಕರ್ಕೊಂಡು ಹೋಗೋಣ ಅಂತೇಳಿ. ಯಾಕೆಂದರೆ ಆ ಡಾಕ್ಟ್ರು ಬರೋದೇ ಸಂಜೆ ನಂತರ 6 ಗಂಟೆ ಎಲ್ಲ ಕಳೆಯುತ್ತೆ. ಸೊ ಆ ಟೈಮಲ್ಲಿ ಹೋಗೋಣ ಅಂತೇಳಿ ನೋಡುವಾಗ ಈ ಥರನೇ ಜೋರಾಯ್ತಲ್ವ ಅಂತೇಳಿ ಮಧ್ಯಾಹ್ನನೇ ಕರ್ಕೊಂಡು ಹೋಗಿರೋದು. ಸೊ ಅಲ್ಲಿ ICU ಹಾಕಿ ನಾವೆಲ್ಲ ಹೊರಗಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಇದು ಮಣಿ ಫೆರ್ಟಿಲಿಟಿ IVF ಸೆಂಟರ್ ಅಂತೇಳಿ, ಇಲ್ಲಿ IVF ಇದನ್ನು ಮಾಡ್ತಾರೆ. ತುಂಬ ಎಕ್ಸ್ಪೆನ್ಸಿವ್ ಹಾಸ್ಪಿಟಲ್ ಅಂತಲೇ ಹೇಳ್ಬೋದು. ಇದು ತುಂಬಾ ಎಕ್ಸ್ಪೆನ್ಸಿವ್. ಸೊ ಇವಾಗ ನಾವು ರಾತ್ರಿ ಆಯಿತು, 8:30 9 ಗಂಟೆ ಆಗ್ತಾ ಬಂತು. ಇವಾಗ ನಾವು ರಿಟರ್ನ್ ಮನೆಗೆ ಹೋಗೋಣ ಅಂತೇಳಿ. ಯಾಕೆಂದರೆ ಡಾಕ್ಟ್ರು ಬಂದು ICU ಇರಲಿ ಅಂತ ಹೇಳಿದರು, ನಾಳೆ ರೂಮಿಗೆ ಶಿಫ್ಟ್ ಮಾಡೋಣ ಅಂತೇಳಿ. ಹಾಗಾಗಿ ನಾವು ರಿಟರ್ನ್ ಬಂದ್ವಿ. ಸೊ ಅವಾಗ ನಾನು ಇಲ್ಲಿ ಕಾಣಿಸ್ತಿದ್ದೆಲ್ಲ ಕ್ವೀನ್, ಇಲ್ಲಿಂದೆಲ್ಲ ಬಟ್ಟೆ ಎಲ್ಲ ತಗೋತಾ ಇದ್ದೆ. ಹಾಸನದಲ್ಲಿದ್ದಾಗ ನನಗೆ ತುಂಬಾ ನೆನಪಾಗ್ತಾ ಇತ್ತು. ಹಾಸನ ಇಲ್ಲಿಗೆ ಬಂದಾಗ ಹಾಸನ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದೆ, ಬಟ್ ಹೋಗೋಕ್ಕಾಗಿಲ್ಲ. ಹಾಸನಕ್ಕೆ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದೆ. ನೋಡೋಣ, ಇನ್ಶಾಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ಹೋಗೋಣ ಅಂತೇಳಿ. ನಂತರ ಮನೆಗೆ ಬಂದು ನಾನು ವೀಡಿಯೋಸ್ ಏನು ಮಾಡಿಲ್ಲ. ಯಾಕೆಂದರೆ ಮನೆಯಲ್ಲೇ ಒಂದು ಟೆನ್ಷನ್ ಇದು ಮೊಹಲ್ಲಿತ್ತು. ಯಾಕೆಂದರೆ ಈ ಥರ ಲಾಗಿ ಮಗು ಹಾಸ್ಪಿಟಲ್ ಇದೆ. ನಾವು ಫಂಕ್ಷನನ್ನು ಅಟೆಂಡ್ ಮಾಡಿಲ್ಲ ನಾನು, ಮಧ್ಯಾಹ್ನ ಆಗುವಾಗಲೇ ಹೋದ್ವಲ್ಲ, ಹಾಗಾಗಿ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗ್ತಾ ಇದೆ. ಇಲ್ಲಿ ಏನಂದರೆ ತುಂಬ ಖುಷಿ ಆಗೋದೇನೆಂದರೆ, ಈಗ ಒಬ್ಬರೇ ಕೆಲಸ ಮಾಡಬೇಕು, ಒಬ್ಬರೇ ಅಡುಗೆ ಮಾಡೋದು, ಈ ಥರ ಎಲ್ಲ ಮಾಡಬೇಕು ಅಂತ ಏನಿಲ್ಲ. ಒಬ್ಬರು ಅಡುಗೆ ಮಾಡೋದು, ಒಬ್ಬರು ಮನೆ ಕೆಲಸ ಮಾಡೋದು, ಎಲ್ಲರೂ ಕೆಲಸನ ಹಂಚ್ಕೊಂಡು ಮಾಡ್ತಾರೆ. ತುಂಬಾ ಚೆನ್ನಾಗಾಗುತ್ತೆ. ಹಾಗೆಯೇ ಈ ಊರು ಒಂಥರ ಹಳ್ಳಿ, ಅಂದರೆ ಒಂದು ಚಿಕ್ಕ ಹಳ್ಳಿ. ಸಕಲೇಶಪುರದಿಂದ ಒಂದು 30 ಕಿಲೋಮೀಟ್ರ್ ಆಗುತ್ತೆ. ಹಳ್ಳಿ ತುಂಬ ಚೆನ್ನಾಗಾಗುತ್ತೆ ಮಾತ್ರ, ಸೈಲೆಂಟ್ ಆಗಿರುತ್ತೆ. ಆಮೇಲೆ ಸುತ್ತಲೂ ಕಾಫಿ ತೋಟ, ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ಇರೋದಕ್ಕೂ. ಸೊ ಎಲ್ಲರೂ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಇವಾಗ ಕಲ್ಲಂಗಡಿ ಹಣ್ಣೆಲ್ಲ ಇತ್ತು, ಅದನ್ನೆಲ್ಲ ಕಟ್ ಮಾಡಿ ಇಲ್ಲಿ ತಿನ್ಕೋತಾ ಇದ್ದೀವಿ. ಸೊ ಹಾಗೆಯೇ ಈ ಸ್ವೀಟ್ಸ್ ಇದೆಯಲ್ವ, ಇದು ಪೂರಿ ಅಂತಾರೆ. ಇದರಲ್ಲಿ 2 ಟೈಪ್ ಇದು ಬರುತ್ತೆ. ಒಂದು ಕಾಯಿದು ಅಂದರೆ ಕೊಬ್ಬರಿದು, ಇನ್ನೊಂದು ಹಲ್ವಾ ಅಂತೇಳಿ ಮಾಡ್ತಾರೆ. ಹೆಸರು ಬೇಳೆ ಇದೆಯಲ್ವ, ಅದರಿಂದ ಮಾಡೋದು. ತುಪ್ಪೆಲ್ಲ ಹಾಕಿ ತುಂಬ ಚೆನ್ನಾಗಾಗುತ್ತೆ. ಇದೂ ಚೆನ್ನಾಗಾಗುತ್ತೆ, ಬಟ್ ಅದು ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಇದು ಸ್ವಲ್ಪ ಹಾರ್ಡ್ ಆಗಿರುತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಇದಾಗುತ್ತೆ. ಅದು ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ಏನೇ ಫಂಕ್ಷನ್ ಇದ್ರೂ ಇದು ಇವರಿಗೆ ಮಾಡಲೇಬೇಕು. ಸೊ ಇದು ಹುಡುಗಿ ಮನೆಯಿಂದ ತಗೊಬಂದಿದ್ರು. ಹಾಗೆಯೇ ಇಲ್ಲಿ ಬಂದಾಗ ಏನಾದರೂ ಒಂದು ನನ್ನ ಕೈಯಿಂದ ಅಡುಗೆ ಮಾಡಿಸ್ತಾರೆ. ಬೇರೆ ಏನು ಕೆಲಸ ಕೊಟ್ಟಿಲ್ಲ ಅಂದ್ರೂ ಅಡುಗೆದು ಏನಾದರೂ ಒಂದು ಅಡುಗೆ ಸ್ಪೆಷಲ್ ಆಗಿ ನಾನು ಮಾಡಿ ಕೊಡಲೇಬೇಕು. ಸೊ ಹಾಗಾಗಿ ಇವತ್ತು ನಾನು ಬ್ರೆಡ್ದು ಅರೇಬಿಯನ್ ಪುಡ್ಡಿಂಗ್ ಇದೆಯಲ್ಲ, ಅದನ್ನು ಮಾಡೋಣ ಅಂತೇಳಿ ಇಲ್ಲಿ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ, ಒಂದು ಹಸ್ಬೆಂಡಿದು ಅಕ್ಕ ಇದಾರಲ್ವ, ಅವ್ರದ್ದು ಮಗನಿಗೆ ಈಗ ಪೆಟ್ಸ್ ಇದೆಯಲ್ವ, ಅದರದ್ದು ತುಂಬಾನೇ ಒಂಥರ ಶಾಕಿಂಗ್ ಅಂತ ಹೇಳ್ಬೋದು. ಬೆಕ್ಕು ಮೊದಲು ಬರ್ಡ್ಸ್ ಎಲ್ಲ ಇಡ್ತಾ ಇದ್ದ, ಬಟ್ ಇವಾಗ ಬರ್ಡ್ಸ್ ಏನು ಇಡ್ತಾ ಇಲ್ಲ. ಒಂದಲ್ಲ ಒಂದು ಬೆಕ್ಕು ಇದ್ದೇ ಇರುತ್ತೆ. ಈ ಬೆಕ್ಕು ನೋಡಿ ಎಷ್ಟೊಂದು ಕ್ಯೂಟ್ ಆಗಿದೆ. ಅದಕ್ಕೆ ಬೇಕಾಗಿರೋದು ಎಲ್ಲರೂ ಮಾಡ್ತಾನೆ. ಅಂದರೆ ಅದರ ಕೂದಲು ಉದುರಬಾರ್ದು, ಏನಾಗಬಾರ್ದು. ಆಮೇಲೆ ಕೈದು ಉಗುರು ತೆಗಿತಾನೆ. ತಿಂಗಳು ಹೋಗಿ ಏನೋ ಇಂಜೆಕ್ಷನ್ ಎಲ್ಲ ಕೊಡೋದಿದೆಯಂತೆ, ಆ ಥರದೆಲ್ಲ ಮಾಡ್ತಾನೆ. ಅಂದರೆ ಪೆಟ್ಸ್ ನಾವು ಸಾಕಿದ್ಮೇಲೆ ಅದೇ ಥರ ನೋಡ್ಕೋಬೇಕಲ್ಲ, ಇವನು ಅದೇ ಥರ ನೋಡ್ಕೋತಾನೆ. ತುಂಬಾ ಬೆಕ್ಕಿತ್ತು, ಎಲ್ಲ ಒಂದೊಂದೇ ಸತ್ತೋಗಿ ಕೊಟ್ಟು ಈ ಥರ ಎಲ್ಲ. ಇವಾಗ ಫೈನಲ್ ಆಗಿ ಒಂದು ಉಳಿದಿತ್ತು. ಸೊ ಇವತ್ತು ಮಾಡಿರುವಂತಹ ಬ್ರೆಡ್ ಪುಡ್ಡಿಂಗ್ ಇದೆಯಲ್ವ, ಅದು ಮಾಡಿದೆ. ಎಲ್ಲರೂ ತುಂಬ ಖುಷಿಯಿಂದ ತಿಂದರು, ಚೆನ್ನಾಗಾಗಿದೆ ಅಂತಲೂ ಹೇಳಿದರು. ಸೊ ಇವಾಗ ಇಲ್ಲಿ ನಾವು ಆಟ ಆಡ್ತಾ ಇದ್ವಿ. ನೈಟ್ ಒಂದು 11 o'clock ಆಗಿದೆ. ಈ ಟೈಮಲ್ಲಿ ಇವಾಗ ನಾವು ಈ ಸೆಟ್ ಆಟ ಬರುತ್ತಲ್ವ, ಅದನ್ನು ಎಲ್ಲರೂ ಕೂತ್ಕೊಂಡು ಖುಷಿಯಿಂದ ಆಟ ಆಡ್ತಾ ಇದ್ವಿ. ತುಂಬಾ ಖುಷಿ ಆಗುತ್ತೆ ಇಲ್ಲಿ ಎಲ್ಲರೂ ಇದ್ದಾಗ. ಒಬ್ಬೊಬ್ಬರು ಇದ್ದರೆ ಅಷ್ಟೊಂದು ಇಷ್ಟ ಆಗಲ್ಲ ಅಲ್ಲಿ. ಸೊ ಹಾಗೆಯೇ ಎಲ್ಲರೂ ಇದ್ದಾಗ ತುಂಬ ಚೆನ್ನಾಗಾಗುತ್ತೆ. ನಾವು ಮಲಗೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿದ್ದು. ಲೇಟ್ ಅಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಎಷ್ಟು 1:30-2 ಗಂಟೆ ಥರ ಆಗಿಬಿಟ್ಟಿತ್ತು. ಸೊ ಇನ್ನೊಂದು ವಿಷಯ ಏನಂದರೆ, ನಾನಿದು 3 days ವ್ಲಾಗ್ ಒಟ್ಟಿಗಿದೆ.
ಅಂದರೆ ಸ್ಯಾಟರ್ಡೆ ಸಂಡೇ ಇವತ್ತು ಮಂಡೇ 3 ದಿವಸದ ವ್ಲಾಗ್ ಒಟ್ಟಿಗೆ ಹಾಕೋತಾ ಇದ್ದೀನಿ. ಯಾಕಂದರೆ ನನಗೆ ಒಂದೊಂದೇ ವ್ಲಾಗ್ ಹಾಕೋದಕ್ಕೆ ಆಗಿಲ್ಲ ಇಲ್ಲಿ ನೆಟ್ವರ್ಕ್ ಇಶ್ಯೂ ಇಂದ. ಸೊ ಹಾಗಾಗಿ ಇವತ್ತು ಹೊರಡ್ತೀವಿ ನಾವು. ಇವತ್ತೊಂದು 10 ಗಂಟೆ ಆಗುವಾಗೆಲ್ಲ ಹೊರಡ್ತೀವಿ. ಮಕ್ಕಳನ್ನು ಬಿಟ್ಟು ಬಂದಿದ್ದೀವಲ್ವ, ಸೊ ತುಂಬ ಕಷ್ಟ ಆಗುತ್ತೆ ನಮ್ಮಮ್ಮನಿಗೆ ಸ್ಕೂಲಿಗೆಲ್ಲ ಕಳಿಸೋದಕ್ಕೆ. ಅಂದರೆ ನಾವು ಇವಾಗ ಸೆಟ್ ಆಗಿರ್ತೀವಿ ಫಸ್ಟಿಂದಾನೆ. ಅಂದರೆ ಮಕ್ಕಳನ್ನ LKG ಇಂದ ಇವಾಗ ತನಕ ಅಂದರೆ 4th ಸ್ಟ್ಯಾಂಡರ್ಡ್ ತನಕ ನಾನು ಸ್ಕೂಲಿಗೆ ಕಳಿಸ್ತಾ ಇದ್ದೀನಲ್ವ. ಸೊ ಹಾಗಾಗಿ ನನಗೆ ಸೆಟ್ ಆಗಿರುತ್ತೆ ಯಾವ ಟೈಮಲ್ಲಿ ಏನೇನು ಹೇಗಾಗಬೇಕು ಅಂತೇಳಿ. ನಾವು ಅಮ್ಮನಿಗೆ ಈ ಥರ ಎಲ್ಲ ಕಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಈ ಥರ ಎಲ್ಲ ಮಕ್ಕಳನ್ನ ಇಬ್ಬಿಬ್ಬರನ್ನ ರೆಡಿ ಮಾಡಿಸಿ ಎಲ್ಲ ಕಳಿಸೋದಕ್ಕೆ. ಸೊ ಹಾಗಾಗಿ ಇವತ್ತು ನಾವು ಹೊರಡ್ತೀವಿ. ಹಾಗೆಯೇ ನನಗೊಂದು ಕಮೆಂಟ್ ಬಂದಿತ್ತು, ನೀವು ಮಾಸ್ಕ್ ಹಾಕ್ಕೋತೀರಲ್ಲ ನಿಮಗೇನು ಕೊರೋನಾನ ಅಂತೇಳಿ. ಸೊ ಕೊರೋನಾನೂ ಅಲ್ಲ ಅಥವಾ ಬೇರೆ ಏನೂ ಅಲ್ಲ, ಅಥವಾ ಮುಖ ತೋರಿಸಿ ವೀಡಿಯೋ ಮಾಡೋದ್ರಲ್ಲಿ ಪ್ರಾಬ್ಲಮ್. ಇಷ್ಟು ತೋರಿಸಿದ್ಮೇಲೆ ಮುಖನ ತೋರಿಸ್ಬೋದು, ಏನಿಲ್ಲ. ಬಟ್ ಒಂಥರ ಏನು ಹೇಳ್ತಿರ್ವಲ್ವ ನಾವು ಈ ಥರ ಕ್ಯಾಮ್ರಾ ಮುಂದ್ಗಡೆ ಈ ಥರ ಮುಖ ತೋರಿಸ್ಕೊಂಡು ಈ ಥರ ಮಾತಾಡೋಕ್ಕಲ್ಲ, ಒಂಥರ ಏನು ಅನ್ಕಂಫರ್ಟೇಬಲ್ ಥರ ಆಗುತ್ತೆ. ಸೊ ಅದಕ್ಕೋಸ್ಕರ ಹಾಕ್ತಾ ಇರೋದಷ್ಟೇ, ನಾನು ಬೇರೆ ಏನಲ್ಲ. ನನಗೆ ಅದೊಂಥರ ನಾನು ಕಮೆಂಟ್ಸಿಗೆ ತುಂಬ ಹೆದರ್ತೀನಿ. ಬಟ್ ಅದರಲ್ಲಿ ಬೇರೆ ಆ ಥರ ಒಂದು ಕಮೆಂಟ್ ಬಂತು, ಬೇರೆ ಯಾವುದು ಆ ಥರ ಬಂದಿಲ್ಲ. ನನಗೆ ಎಲ್ಲ ಒಳ್ಳೆ ಕಮೆಂಟೇ ಬಂದಿರೋದು. ಬಟ್ ಅದೊಂದು ಆ ಥರ ಬಂದಾಗ ಒಂಥರ ಆ ಟೈಮಲ್ಲಿ ಒಂದು ಸ್ವಲ್ಪ ಮೂಡ್ ಆಫ್ ಥರ ಆಯಿತು. ಬೇಡ, ಯಾಕೆ ಮಾಸ್ಕ್ ಹಾಕ್ಕೊಂಡು ಮುಖ ತೋರಿಸ್ಕೊಂಡು ಮಾಡಬೇಕು, ಬೇಡ ಮುಖನೇ ತೋರಿಸೋದು ಬೇಡ, ಬರೀ ಈ ಥರನೇ ತೋರಿಸ್ಕೊಂಡು ಮಾಡೋಣ ಅಂತೇಳಿ. ಬಟ್ ಒಬ್ಬರು ಕಮೆಂಟಿಗೋಸ್ಕರ ನಾವು ಹೆದರಿ ಈ ಥರ ಮಾಡಿದರೆ ಆಮೇಲೆ ನಾವು ಯೂಟ್ಯೂಬ್ ಮಾಡೋದಕ್ಕೇ ಆಗಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಇಗ್ನೋರ್ ಮಾಡಿದ್ದೀನಿ. ಸೊ ಕೊರೋನಾನಂತೂ ಅಲ್ಲೇ ಅಲ್ಲ, ಕೊರೋನಾ ಬರೋದು ಬೇಡ ಯಾರಿಗೂ. ನಿಮ್ಗೆ ಗೊತ್ತು ಕೊರೋನಾ ಟೈಮಲ್ಲಿ ಏನೇನು ಆಗಿದೆ ಏನೇನು ಆಗಿಲ್ಲ ಅಂತೇಳಿ. ಅದ್ರದ್ದು ಹೆಸರು ಹೇಳೋದಕ್ಕೇ ಏನೊಂಥರ ಭಯ ಆಗುತ್ತೆ. ಬಟ್ ಇವು ಅಷ್ಟೊಂದು ಈಸಿಲಿ ನಿಮಗೆ ನಮ್ಮ ಹೆಣ್ಮಕ್ಳಿಗೆಲ್ಲ ಏನು ಕೊರೋನಾನಂತ ಹೇಳಿದ್ರಿ ಪರವಾಗಿಲ್ಲ. ನಾನು ಅದನ್ನು ಅಷ್ಟೊಂದು ಟೆನ್ಷನ್ ಮಾಡಲ್ಲ. ಟೆನ್ಷನ್ ಮಾಡಿದರೆ ನಾನು ಯೂಟ್ಯೂಬ್ ಮಾಡೋಕ್ಕಾಗಲ್ಲ, ಬಿಟ್ಬಿಡ್ತೀನಿ ಅದಕ್ಕೋಸ್ಕರ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕೆಂದರೆ ಈ ವಿಡಿಯೋ ಇವಾಗ ನಾನು ಹಾಕ್ತೀನಿ, ಅಪ್ಲೋಡ್ ಮಾಡೋದಕ್ಕೆ ಇಡ್ತೀನಿ. ಯಾವಾಗ ಅಪ್ಲೋಡ್ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ನನಗೆ. ಬಟ್ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇನ್ನೂ ನನಗೆ ಕಂಟಿನ್ಯೂ ಮಾಡಲ್ಲ, ಯಾಕಂದರೆ ಸ್ವಲ್ಪ ಹೋಗೋದಲ್ಲಾಗುವಾಗ ನೋಡೋಣ. ಹೋಗುವಾಗ ಏನಾದರೂ ತೋರಿಸೋದಕ್ಕಾದ್ರೆ ತೋರಿಸ್ತೀನಿ, ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಮನೆಗೇ ಹೋಗಿ ವಿಡಿಯೋ ಮಾಡೋದು. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನೇ ಹೋಗಬೇಡಿ. ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮಗೆ ಏನಾದರೂ ತಿಳಿಸೋದಾದರೆ ಕಮೆಂಟ್ ಮೂಲಕನೇ ತಿಳಿಸಿ. ಹಾಗೆಯೇ ಏನು ಒಂದು ಪಾಸಿಟಿವ್ ಆಗಿರುವಂತಹ ಕಮೆಂಟ್ ಮಾಡಿ. ತುಂಬ ಬೇಜಾರಾಗುತ್ತೆ ಆ ಥರ ನೆಗೆಟಿವ್ ಕಮೆಂಟ್ ಬರುವಾಗ. ಅವ್ರು ನೆಗೆಟಿವ್ ವೇಯಲ್ಲಿ ಹೇಳಿರೋದಾ ಅಥವಾ ಬೇರೆ ವೇಯಲ್ಲಿ ಹೇಳಿರೋದಾ ಗೊತ್ತಿಲ್ಲ ನನಗೆ. ಬಟ್ ನನಗೂ ಅದೊಂಥರ ನೆಗೆಟಿವ್ ವೇ ಥರ ಆಯಿತು. ಸೊ ನಾನು ಒಬ್ರಿಗೋಸ್ಕರ ಹೆದರಿ ಈ ಥರ ಮಾಡ್ದಂಗೆ ಮನೆಯವ್ರ ಸಪೋರ್ಟ್ ಇದೆ. ನಾನೇನು ಕೆಟ್ಟ ಕೆಲಸನೂ ಮಾಡ್ತಾಯಿಲ್ಲ, ವಿಡಿಯೋ ಮಾಡ್ತಾ ಇರೋದಷ್ಟೇ. ಮುಖವನ್ನು ತೋರಿಸಿಲ್ಲ, ಮಾಸ್ಕ್ ಹಾಕ್ಕೋತಾ ಇದ್ದೀನಿ ಅಂತೇಳಿ, ಅಷ್ಟೇನೇನಿಲ್ಲ. ಹಾಗಾಗಿ ನನಗೆ ಮನೆಯವ್ರ ಸಪೋರ್ಟ್ ಇದೆ, ಹಸ್ಬೆಂಡ್ದು ಸಪೋರ್ಟ್ ಇದೆ. ಹಸ್ಬೆಂಡ್ ಮನೆಯವ್ರದ್ದು ಇನ್ಕ್ಲೂಡಿಂಗ್ ಹಸ್ಬೆಂಡ್ ಮನೆಯವ್ರದ್ದು ಸಪೋರ್ಟ್ ಇದೆ. ಕೆಲವು ಹಸ್ಬೆಂಡ್ ಮನೆಯವ್ರೂ ಸಪೋರ್ಟ್ ಮಾಡಲ್ಲ. ನನಗೆ ಹಸ್ಬೆಂಡ್ ಮನೆಯಿಂದನೂ ಸಪೋರ್ಟ್ ಇದೆ. ಹಾಗಾಗಿ ನಾನು ಅದಕ್ಕೆಲ್ಲ ಅಷ್ಟೊಂದು ಹೆದರಲ್ಲ. ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಫ್ರೆಂಡ್ಸ್, ಇನ್ನೇನಿಲ್ಲ, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಅಲ್ಲಿ ತನಕ ಬಾಯ್ ಅಂತಲೇ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.